ಎಲ್ಲರಿಗೂ ನಮಸ್ಕಾರ. ಇದು ಮಂಜುನಾಥ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ BBA ಸಬ್ಜೆಕ್ಟಲ್ಲಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕಂಪ್ಯೂಟರ್ ಸ್ಕಿಲ್ಸ್ ಫಾರ್ ಮ್ಯಾನೇಜರ್ಸ್. ಇಲ್ಲಿ ನಿಮಗೆ 40 + 40 + 20 ಅಂದರೆ 40 ರೈಟಿಂಗ್ ಎಕ್ಸಾಮ್ಸ್ ಇರುತ್ತೆ, 40 ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ, 20 ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಇರುತ್ತೆ. ಸೊ ನಾನಿಲ್ಲಿ ಕಂಪ್ಲೀಟ್ 40 + 40 ಈ ವಿಚಾರದ ಬಗ್ಗೆ ನಾನಿಲ್ಲಿ ಮಾತಾಡೋಕ್ಕೆ ಹೋಗ್ತಿದ್ದೀನಿ. ನಿಮಗೆಲ್ಲ ಆಲ್ರೆಡಿ ಎಕ್ಸಾಮ್ ನಿಯರ್ ಇರೋದ್ರಿಂದ ನೀವೆಲ್ಲ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಯಾವ ಥರ ಎಕ್ಸಾಮ್ಸನ್ನು ಅಟೆಂಡ್ ಮಾಡಬೇಕು, ಏನಿರುತ್ತೆ ಕಾನ್ಸೆಪ್ಟ್ ಅಂತ. ಬಟ್ ಇನ್ನೊಂದು ಸಲ ನಾನು ರಿವೈಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಪರ್ ಸಿಲೆಬಸ್ ಪ್ರಕಾರ ಏನಿದೆ, ಏನು ಓದಬೇಕು, ಕ್ವಶನ್ ಪೇಪರ್ ಪ್ಯಾಟ್ರನ್ ಏನಿದೆ, ಯಾವ ಥರ ನೀವು ಸ್ಟಡಿ ಮಾಡಬೇಕು ಎಕ್ಸಾಮ್ಗೆ, ಲಾಸ್ಟ್ ಪಾಯಿಂಟ್ಸಲ್ಲಿ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅದನ್ನು ಇಟ್ಕೊಂಡು ನೀವು ಎಕ್ಸಾಮ್ಗೆ ಲಾಸ್ಟ್ ಮಿನಿಟ್ಸ್ ಪಾಯಿಂಟಲ್ಲಿ ಓದ್ಕೊಳ್ಳಿ. ನಿಮಗೆ ಎಕ್ಸಾಮಲ್ಲಿ ಅಟ್ಲೀಸ್ಟ್ ಫೇಲ್ ಆಗೋಂಥವ್ರು ಪಾಸ್ ಆಗ್ತೀರಾ, ಪಾಸ್ ಆಗೋಂಥವ್ರು ಸ್ಕೋರ್ ಮಾಡ್ತೀರಾ ಅಂತ ಹೇಳ್ತಾ ನೋಡಿ. ಟೋಟಲಿ 4 ಚಾಪ್ಟರ್ನ ಇಟ್ಟಿದ್ದಾರೆ ಕಂಪ್ಯೂಟರ್ ಸ್ಕಿಲ್ಸ್ ಫಾರ್ ಮ್ಯಾನೇಜರ್ ಥಿಯರಿ ಕಾನ್ಸೆಪ್ಟಲ್ಲಿ 40 ಮಾರ್ಕ್ಸ್ಗೆ. 4 ಚಾಪ್ಟರ್ಲ್ಲಿ ನೀವು ಏನು ಓದ್ತೀರಾ ಅಂತ ಬಂದಾಗ ಫಸ್ಟ್ ಚಾಪ್ಟ್ರು ಬೇಸಿಕ್ ಕಂಪ್ಯೂಟರ್ ಫಂಡಮೆಂಟಲ್ಸ್ ಬಗ್ಗೆ ಓದ್ತೀರಾ. ಇಲ್ಲಿ ಏನು ತಿಳ್ಕೊತೀರ ಅಂದರೆ ಕಂಪ್ಯೂಟರ್ ಅಂದ್ರೇನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರು, ಫಂಕ್ಷನ್ ಯೂನಿಟ್ಸ್ ಆಫ್ ಕಂಪ್ಯೂಟರು, ಯಾವ ಥರ ಕಂಪ್ಯೂಟರ್ಸ್ ವರ್ಕ್ ಮಾಡುತ್ತೆ, ಔಟ್ಪುಟ್ಟು, ಇನ್ಪುಟ್ಟು ಮತ್ತು ಸ್ಟೋರೇಜ್ ಡಿವೈಸಸ್ಸು, ಇದ್ರ ಬಗ್ಗೆ ತಿಳ್ಕೊತೀರಾ. ಡೇಟಾ ವರ್ಸಸ್ ಇನ್ಫಾರ್ಮೇಷನ್ನು, ವರ್ಕಿಂಗ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮು, ಯೂಸಸ್ ಆಫ್ ಕಂಪ್ಯೂಟರ್ಸ್ ಇನ್ ಬಿಸ್ನೆಸ್ಸು, ಇನ್ಪುಟ್ ಡಿವೈಸು, ಪ್ರೊಸೆಸಿಂಗ್ ಯೂನಿಟ್ಸು, ಸ್ಟೋರೇಜ್ ಡಿವೈಸಸ್ಸು, ಔಟ್ಪುಟ್ ಡಿವೈಸಸ್ಸು, ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊತೀರಾ. ಸೊ ಇಲ್ಲಿ ನನಗೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ. ಅದಾದ ನಂತರ ಯೂನಿಟ್ 2 MS ವರ್ಡು. ಸೊ ಈ ಫೀಚರ್ಸ್ ಆಫ್ MS ವರ್ಡು, ವರ್ಡ್ ಇಂಟರ್ಫೇಸ್, ವಿಂಡೋ ಕಾಂಪೊನೆಂಟ್ಸು. ವಿಂಡೋಸ್ ನೀವು MS ವರ್ಡ್ ಓಪನ್ ಮಾಡಿದಾಗ ಯಾವ್ಯಾವ ಕಾಂಪೊನೆಂಟ್ಸ್ ನಿಮಗೆ ಕಾಣಿಸುತ್ತೆ ಅದ್ರ ಬಗ್ಗೆ ತಿಳ್ಕೊಬೇಕು. ಮತ್ತು ಕ್ರಿಯೇಟಿಂಗು, ಎಡಿಟಿಂಗು, ಫಾರ್ಮೇಟಿಂಗು, ಪ್ರಿಂಟಿಂಗ್ ಡಾಕ್ಯುಮೆಂಟ್ಸು, ಇದ್ರ ಬಗ್ಗೆ ತಿಳ್ಕೊಬೇಕು. ವರ್ಕಿಂಗ್ ವಿತ್ ಹೆಡರ್ ಆ್ಯಂಡ್ ಫೂಟರ್ಸು, ಪೇಜ್ ಬಾರ್ಡರ್ಸು, ಪೇಜ್ ನಂಬರ್ಸು, ಇನ್ಸರ್ಟಿಂಗ್ ಆ್ಯಂಡ್ ಫಾರ್ಮೇಟಿಂಗ್ ಟೇಬಲ್ಸ್, ಆಟೋ ಫಾರ್ಮೇಟು, ಶೇಪ್ಸು, ವರ್ಡ್ ಆರ್ಟು, ಯೂಸಿಂಗ್ ಮೇಲ್ ಮರ್ಜ್ ಫಾರ್ ಬಿಸ್ನೆಸ್ ಕಮ್ಯುನಿಕೇಷನ್, ಇದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಥಿಯರಿಟಿಕಲ್ ಕಾನ್ಸೆಪ್ಟನ್ನು ತಿಳ್ಕೊಂಡು ಎಕ್ಸಾಮಲ್ಲಿ 40 ಮಾರ್ಕ್ಸ್ಗೆ ಬರೀಬೇಕಾಗುತ್ತೆ. ಅದಾದ ನಂತರ MS ಎಕ್ಸೆಲ್ 3rd ಚಾಪ್ಟ್ರಲ್ಲಿ ಏನಿದೆ, ಎಕ್ಸೆಲ್ ಫೀಚರ್ಸು ಮತ್ತು ನ್ಯೂ ವರ್ಕ್ಶೀಟ್ ಯಾವ ಥರ ಕ್ರಿಯೇಟ್ ಮಾಡಬೇಕು, ಮತ್ತು ಈ ಡೇಟಾವನ್ನು ಯಾವ ಥರ ಎಂಟ್ರ್ ಮಾಡಬೇಕು, ಎಡಿಟ್ ಮಾಡಬೇಕು, ಎಡಿಟಿಂಗ್ ಟೆಕ್ಸ್ಟು, ನಂಬರ್ಸನ್ನ ಯಾವ ಥರ ಎಂಟ್ರ್ ಮಾಡಬೇಕು, ಮತ್ತು ಫಾರ್ಮುಲಾಸ್ ಯಾವ ಥರ ಯೂಸ್ ಮಾಡಬೇಕು, ಸೆಲ್ ರೆಫರೆನ್ಸಿಂಗ್ ಯಾವ ಥರ ತೊಗೊಬೇಕು, ಮಾಡಿಫೈಯಿಂಗ್ ಲೇಔಟ್ಸು, ಇನ್ಸರ್ಟಿಂಗ್ ಡಿಲೀಟಿಂಗ್ ರೋಸ್ಸು, ಕಾಲಮ್ಸು, ಚೇಂಜಿಂಗ್ ರೋ ಹೈಟ್ಸು, ಕಾಲಮ್ ಹಿಟ್ಸು, ಫಾರ್ಮೇಟಿಂಗ್ ಟೆಕ್ನಿಕ್ಸು, ಆಟೋ ಫಾರ್ಮೇಟ್ಸು, ಫಾಂಟ್ಸು, ಮತ್ತು ಕಲರ್ಸು, ಶೇಡಿಂಗು, ಮೇಕಿಂಗ್ ಚಾರ್ಟ್ಸು, ಇವೆಲ್ಲ ಬಗ್ಗೆ ನೀವು MS ಎಕ್ಸೆಲಲ್ಲಿ ಥಿಯರಿಟಿಕಲ್ ಪಾರ್ಟ್ಸನ್ನು ತಿಳ್ಕೊಂಡು ಅದ್ರ ಬೇಸ್ ಮೇಲೆ ಪ್ರಾಕ್ಟಿಕಲನ್ನು ಮಾಡಬೇಕಾಗುತ್ತೆ. MS ಪವರ್ ಪಾಯಿಂಟು, ಇಲ್ಲಿ MS ಪವರ್ ಪಾಯಿಂಟ್ ಫೀಚರ್ಸು, ಯಾವ ಥರ ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಬೇಕು, ಬ್ಲ್ಯಾಂಕ್ ಪ್ರೆಸೆಂಟೇಷನ್ ಯಾವ ಥರ ಕ್ರಿಯೇಟ್ ಮಾಡಬೇಕು, ಟೆಂಪ್ಲೇಟ್ಸನ್ನ ಯಾವ ಥರ ಯೂಸ್ ಮಾಡಬೇಕು, ಸ್ಲೈಡ್ಸನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು, ಯಾವ ಥರ ಇನ್ಸರ್ಟ್ ಮಾಡಬೇಕು, ಡಿಲೀಟ್ ಮಾಡಬೇಕು ಸ್ಲೈಡ್ಸನ್ನು, ಸ್ಲೈಡ್ ಲೇಔಟ್ಸನ್ನು ಯಾವ ಥರ ಯೂಸ್ ಮಾಡ್ಕೊಬೇಕು, ಇನ್ಸರ್ಟಿಂಗ್ ವರ್ಕಿಂಗ್ ವಿತ್ ಕ್ಲಿಪ್ ಆರ್ಟ್ಸ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ಆಡಿಯೋ ವಿಡಿಯೋ ಅದರ ಅಪ್ಸೆಟ್ಸ್ ಆಗಿರ್ಬೋದು, ಯಾವ ಥರ ರೀಸೈಸಿಂಗ್ ಮಾಡೋದು, ಸ್ಕೇಲಿಂಗ್ ಅಪ್ಸೆಟ್ ಯಾವ ಥರ ಯೂಸ್ ಮಾಡೋದು, ಅಪ್ಲೈಯಿಂಗ್ ಸ್ಲೈಡ್ಸ್, ಟ್ರಾನ್ಸ್ಲೇಷನ್ಸ್ ಆಗಿರ್ಬೋದು, ಕಸ್ಟಮ್ಸ್ ಆನಿಮೇಷನ್ಸ್ ಆಗಿರ್ಬೋದು, ಇದೆಲ್ಲ ಯೂಸ್ ಮಾಡಿಕೊಂಡು ಥಿಯರಿನ ಓದಬೇಕು. ಅದಾದ ನಂತರ ಪ್ರಾಕ್ಟಿಕಲ್ಸ್ಗೆ ಅದನ್ನೇ ಯೂಸ್ ಮಾಡ್ಕೊಬೇಕಾಗುತ್ತೆ. ಸೊ ಹಾಗಾದರೆ 40 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ ಪೇಪರ್ಸ್ ಪ್ಯಾಟ್ರನ್ ಇರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ, ಸೆಕ್ಷನ್ A, B, C ಅಂತ 3 ಪ್ಯಾಟ್ರನಲ್ಲಿ ಕ್ವಶನ್ ಪೇಪರ್ 40 ಮಾರ್ಕ್ಸ್ಗೆ ಸೆಟ್ ಆಗುತ್ತೆ. ಇಲ್ಲಿ ಸೆಕ್ಷನ್ Aಯಲ್ಲಿ 10 ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ಸ್ ಈಚು. ಟೋಟಲಿ 12 ಕ್ವಶನ್ಸ್ ಇರುತ್ತೆ, 10 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬೇಕು. ಸೆಕ್ಷನ್ Bಯಲ್ಲಿ 4 ಕ್ವಶನ್ಸ್ ಇರುತ್ತೆ, ನೀವು ಜಸ್ಟ್ 2 ಕ್ವಶನ್ಸನ್ನು ಅಟೆಂಡ್ ಮಾಡಿದ್ರೆ 5 ಮಾರ್ಕ್ಸ್, 5 × 2 10 ಮಾರ್ಕ್ಸ್ ಸಿಗುತ್ತೆ. ಸೆಕ್ಷನ್ Cಯಲ್ಲಿ 2 ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಈಚ್ ಕ್ವಶನ್ಸು 10 ಮಾರ್ಕ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ ಔಟ್ ಆಫ್ 4 ಕ್ವಶನ್ಸ್ಗೆ. ಸೊ ನೋಡಿ ಪ್ಯಾಟ್ರನ್ ಇಲ್ಲೇ ನಿಮ್ಗೆ ಕಾಣಿಸ್ತಾ ಇದೆ. ಸೆಕ್ಷನ್ ಎಯಲ್ಲಿ ಎಷ್ಟು ಅಂದರೆ ಯೂನಿಟ್ ವೈಸ್ ನೀವು ತೊಗೊಂಡಾಗ ಯೂನಿಟ್ ವೈಸಲ್ಲಿ ಸೆಕ್ಷನ್ Aಯಲ್ಲಿ 3 ಕ್ವಶನ್ಸ್ ಬರುತ್ತೆ, ಸೆಕ್ಷನ್ Bಯಲ್ಲಿ 1 ಕ್ವಶನ್ ಬರುತ್ತೆ, ಸೆಕ್ಷನ್ Cಯಲ್ಲಿ 1 ಕ್ವಶನ್ ಬರುತ್ತೆ. ಯೂನಿಟ್ 2ಅಲ್ಲಿ ಸೆಕ್ಷನ್ Aಯಲ್ಲಿ 3 ಕ್ವಶನ್ಸು, ಸೆಕ್ಷನ್ Bಯಲ್ಲಿ 1 ಕ್ವಶನ್, ಸೆಕ್ಷನ್ Cಯಲ್ಲಿ 1 ಕ್ವಶನ್ನು. ಯೂನಿಟ್ 3ಅಲ್ಲಿ ಸೆಕ್ಷನ್ Aಯಲ್ಲಿ 3 ಕ್ವಶನ್ಸು, ಸೆಕ್ಷನ್ Bಯಲ್ಲಿ 1 ಕ್ವಶನು, ಸೆಕ್ಷನ್ Cಯಲ್ಲಿ 1 ಕ್ವಶನ್ನು. ಯೂನಿಟ್ 4ಅಲ್ಲಿ ಸೆಕ್ಷನ್ Aಯಲ್ಲಿ 3 ಕ್ವಶನ್ಸು, ಸೆಕ್ಷನ್ Bಯಲ್ಲಿ 1 ಕ್ವಶನು, ಸೆಕ್ಷನ್ Cಯಲ್ಲಿ 1 ಕ್ವಶನು. ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಸೆಕ್ಷನ್ Aಯಲ್ಲಿ ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಸೆಕ್ಷನ್ Bಯಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಸೆಕ್ಷನ್ Cಯಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಟೋಟಲಿ 40 ಮಾರ್ಕ್ಸ್ಗೆ ನೀವು ಬರೀಬೇಕಾಗುತ್ತೆ. ಇದ್ರ ಬೇಸ್ ಮೇಲೆ ಟೋಟಲ್ ನೀವು 2 ಚಾಪ್ಟರ್ನ ನೀವು ಕರೆಕ್ಟಾಗಿ ಓದಿದ್ದೀರಂದರೆ ಆರಾಮ್ಸೆ ಚಾಯ್ಸ್ ಬಿಟ್ಟು ಬರೀಬೋದು. 4 ಚಾಪ್ಟರ್ ಓದಿದ್ರೆ ಚಾಯ್ಸ್ ತೊಗೊಂಡು ನೀವು ಈಸಿಯಾಗಿ ಬರೀಬೋದು.
ಹಂಗಾದ್ರೆ ನೆಕ್ಸ್ಟು ಪ್ರಾಕ್ಟಿಕಲ್ಲು. ಇಷ್ಟೊತ್ತು ನಾವು ಮಾತಾಡಿದ್ದು ಥಿಯರಿ ಪಾರ್ಟು. ನೆಕ್ಸ್ಟು ನೀವು ಯಾವ ಥರ ಲ್ಯಾಬ್ ಅಟೆಂಡ್ ಮಾಡಬೇಕು, ಯಾವ ಥರ ಲ್ಯಾಬ್ ವರ್ಕನ್ನು ಮಾಡಬೇಕು, ಯಾವ ಥರ ನೀವು ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಟೋಟಲಿ 4 ಚಾಪ್ಟ್ರಲ್ಲಿ ಒಂದು ಚಾಪ್ಟ್ರು ಥಿಯರಿಕಲ್ ಬೇಸ್ ಇರುತ್ತೆ. ಇಲ್ಲಿ ನೀವು ಯಾವುದೇ ರೀತಿಯ ಥಿಯರಿಟಿಕಲ್ ಕಾನ್ಸೆಪ್ಟ್, ಇನ್ಪುಟ್ ಡಿವೈಸು, ಔಟ್ಪುಟ್ ಡಿವೈಸು, ಸ್ಟೋರೇಜ್ ಡಿವೈಸಸ್ಸು ಮತ್ತು ಕಂಪ್ಯೂಟರ್ ಕ್ಯಾರೆಕ್ಟರಿಸ್ಟಿಕ್ಸು, ಕಂಪ್ಯೂಟರ್ ಅಂತೇನು, ಇವೆಲ್ಲ ಜಸ್ಟ್ ಥಿಯರಿ ಪಾರ್ಟ್ ಇರುತ್ತೆ. ಈ ಚಾಪ್ಟರ್ನ ನೀವು ಯಾವುದೇ ಪ್ರಾಕ್ಟಿಕಲ್ಸು ಎಕ್ಸಾಮಲ್ಲಿ ಕೇಳೋದಿಲ್ಲ. ಜಸ್ಟ್ ನೀವು ಪ್ರಾಕ್ಟಿಕಲ್ ಅಟೆಂಡ್ ಮಾಡಬೇಕಾದ್ರೆ ಲ್ಯಾಬ್ ಪ್ರಾಕ್ಟಿಕಲ್ ಇರಬೇಕಾದ್ರೆ ನೀವು ಯಾವುದೇ ರೀತಿ ಫಸ್ಟ್ ಚಾಪ್ಟರ್ಗೆ ನೀವು ಫೋಕಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಜಸ್ಟು ನೆಕ್ಸ್ಟು 3 ಚಾಪ್ಟರ್ಸ್ ಇದೆ, MS ವರ್ಡ್, MS ಎಕ್ಸೆಲ್ ಮತ್ತು MS ಪವರ್ ಪಾಯಿಂಟ್ ನೀವು ಫೋಕಸ್ ಮಾಡಬೇಕಾಗುತ್ತೆ. ಇಲ್ಲಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ಆಲ್ರೆಡಿ ಕ್ವಶನ್ಸ್ ಪ್ರಾಕ್ಟಿಕಲ್ಸ್ ಏನೇನು ಬೇಕು, ಯಾವ್ಯಾವ ಆ್ಯಕ್ಟಿವಿಟೀಸ್ ಇದೆ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಪ್ರಿಸ್ಕ್ರೈಬ್ ಲ್ಯಾಬ್ ಆ್ಯಕ್ಟಿವಿಟೀಸನ್ನು ಆಲ್ರೆಡಿ ಸಿಲೆಬಸಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ MS ವರ್ಡಲ್ಲಿ 3 ಆ್ಯಕ್ಟಿವಿಟೀಸನ್ನು ಕೊಟ್ಟಿದ್ದಾರೆ, MS ಎಕ್ಸೆಲಲ್ಲಿ 4 ಕೊಟ್ಟಿದ್ದಾರೆ, MS ಪವರ್ ಪಾಯಿಂಟಲ್ಲಿ 3 ಕೊಟ್ಟಿದ್ದಾರೆ. ಟೋಟಲಿ 10 ಆ್ಯಕ್ಟಿವಿಟೀಸ್ ಇದೆ. ಸೊ 10 ಆ್ಯಕ್ಟಿವಿಟೀಸ್ ನೀವು ಲ್ಯಾಬಲ್ಲಿ ಪ್ರಾಕ್ಟೀಸ್ ಮಾಡಿ ಅದನ್ನು ಸೇಮ್ ಫಾರ್ಮೆಟಲ್ಲಿ ನೀವು ಲ್ಯಾಬ್ ಬುಕ್ಕಲ್ಲಿ ಬರೀಬೇಕಾಗುತ್ತೆ. ಲ್ಯಾಬ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಲ್ಯಾಬ್ ರೆಕಾರ್ಡ್ಸನ್ನು ನೀವು ಮೇಂಟೈನ್ ಮಾಡಿದ್ರೆ 10 ಮಾರ್ಕ್ಸನ್ನು ಕೊಡ್ತಾರೆ. ಮತ್ತು ಅದೇ ಥರ ನೀವು ಅದನ್ನು ಕರೆಕ್ಟಾಗಿ ಏನು ಆರ್ಡ್ರ್ ಇರುತ್ತೆ ಆರ್ಡ್ರ್ ಪ್ರಕಾರನೇ ನೀವು ಅದನ್ನು ಅಸೈನ್ ಮಾಡಿ ಆ್ಯಕ್ಟಿವಿಟೀಸನ್ನು ರೆಕಾರ್ಡ್ ಮಾಡಿದರೆ ಅದಕ್ಕೆ ನಿಮಗೆ 10 ಮಾರ್ಕ್ಸ್ ಕೊಡ್ತಾರೆ. ಮತ್ತು ಯಾವುದಾದ್ರೂ ಒಂದು ನಿಮಗೆ MS ವರ್ಡಲ್ಲಾಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು, MS ಪವರ್ ಪಾಯಿಂಟಲ್ಲಾಗಿರ್ಬೋದು, ಯಾವುದಾದ್ರೂ ಒಂದನ್ನು ಪ್ರಾಕ್ಟಿಕಲನ್ನು ಡೆಮಾನ್ಸ್ಟ್ರೇಷನನ್ನು ಮಾಡೋದಕ್ಕೆ ಅಲ್ಲಿ ಲ್ಯಾಬ್ ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ ಬರ್ತಾರೆ. ಅಲ್ಲಿ ನಿಮಗೆ ಅವಕಾಶ ಕೊಡ್ತಾರೆ. ಅವರು ನೀವು ಕೇಳಿರ್ತಕ್ಕಂಥ 3ರಲ್ಲಿ ಯಾವ್ದು ಕೇಳ್ತಾರೋ ಅದರಲ್ಲಿ ಒಂದನ್ನು ನೀವು 3 ಚಾಪ್ಟರ್ಲಿ ಯಾವುದಾದ್ರೂ ಒಂದನ್ನು ನೀವು ಅವ್ರು ಕೊಡ್ತಾರೆ. ಅದನ್ನು ನೀವು ಅಟೆಂಡ್ ಮಾಡಿ ಡೆಮಾನ್ಸ್ಟ್ರೇಷನ್ ಮಾಡಿದ್ರೆ ನಿಮ್ಗೆ ಅದಕ್ಕೆ 20 ಮಾರ್ಕ್ಸನ್ನು ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿಯ ವೈಭವ ಇರೋದಿಲ್ಲ. ನೀವು ಏನು ಕೊಡ್ತಾರೆ ಒಂದು ಲ್ಯಾಬ್ ಆ್ಯಕ್ಟಿವಿಟೀಸ್, ಆ ಲ್ಯಾಬ್ ಆ್ಯಕ್ಟಿವಿಟೀಸನ್ನು ಕರೆಕ್ಟಾಗಿ ನೀವು ಮಾಡಿ ತೋರಿಸಿದ್ರೆ ಡೆಮಾನ್ಸ್ಟ್ರೇಷನ್ ಮಾಡಿದ್ರೆ 20 ಮಾರ್ಕ್ಸ್ ಕೊಡ್ತಾರೆ. ಲ್ಯಾಬ್ ರೆಕಾರ್ಡ್ಸನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ 10 ಮಾರ್ಕ್ಸ್ ಕೊಡ್ತಾರೆ. ಮತ್ತು ಕರೆಕ್ಟಾಗಿ ಸ್ಟೆಪ್ಸನ್ನು ಫಾಲೋ ಮಾಡಿದರೆ 10 ಮಾರ್ಕ್ಸ್ ಕೊಡ್ತಾರೆ. ಟೋಟಲಿ 40 ಮಾರ್ಕ್ಸ್ ನಿಮಗೆ ಪ್ರಾಕ್ಟಿಕಲ್ ಲ್ಯಾಬಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ಕಂಪ್ಯೂಟರ್ ಸ್ಕಿಲ್ಸ್ ಫಾರ್ ಮ್ಯಾನೇಜರ್ ಪ್ಯಾಟ್ರನ್ನು. ಸೊ ಅದೇ ಥರ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ಗೆ ಯಾವ ಥರ ಬರುತ್ತೆ, ರೈಟಿಂಗ್ ಎಕ್ಸಾಮ್ಗೆ ಅನ್ನೋದನ್ನು ಸ್ವಲ್ಪ ಹಂಗೆ ಸುಮ್ಮನೆ ಡಿಸ್ಕಷನ್ ಮಾಡೋಣ. ನೋಡಿ, ಸಿಂಪಲ್ಲಾಗಿ ಸಿಲೆಬಸ್ಸಲ್ಲಿ ಏನಿದೆ ಅದ್ರ ಪ್ರಕಾರ ಓದ್ಕೊಂಡು ಹೋಗಿ. ಕಂಪ್ಯೂಟರ್ ಅಂದ್ರೇನು, ಫಸ್ಟ್ ಚಾಪ್ಟರ್ನ ಬರೋಣ. ಕಂಪ್ಯೂಟರ್ ಅಂದ್ರೇನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರು, ಫಂಕ್ಷನ್ ಯೂನಿಟ್ಸ್ ಆಫ್ ಕಂಪ್ಯೂಟರು 10 ಮಾರ್ಕ್ಸಲ್ಲಿ ಬರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರು 5 ಮಾರ್ಕ್ಸಲ್ಲಿ ಬರುತ್ತೆ. ಡೇಟಾ ವರ್ಸಸ್ ಇನ್ಫಾರ್ಮೇಷನ್ 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಬರುತ್ತೆ ಅಥವಾ 1 ಮಾರ್ಕ್ಸಲ್ಲಿ ಬರುತ್ತೆ. ವರ್ಕಿಂಗ್ ಆಫ್ ಕಂಪ್ಯೂಟರ್ ಸಿಸ್ಟಮ್ 5 ಮಾರ್ಕ್ಸಲ್ಲಿ ಬರುತ್ತೆ. ಯೂಸಸ್ ಆಫ್ ಕಂಪ್ಯೂಟರ್ಸ್ ಇನ್ ಬಿಸ್ನೆಸ್ 10 ಮಾರ್ಕ್ಸಲ್ಲಿ ಬರುತ್ತೆ. ಇನ್ಪುಟ್ ಡಿವೈಸು 5 ಮಾರ್ಕ್ಸು, ಪ್ರೊಸೆಸಿಂಗ್ ಯೂನಿಟು 5 ಮಾರ್ಕ್ಸು, ಸ್ಟೋರೇಜ್ ಡಿವೈಸು 5 ಮಾರ್ಕ್ಸು, ಔಟ್ಪುಟ್ ಡಿವೈಸು 5 ಮಾರ್ಕ್ಸು. ಈ ಥರ ಕ್ವಶನ್ಸನ್ನು ಕೇಳ್ತಾರೆ. MS ವರ್ಡಲ್ಲಿ ಬಂದಾಗ ಫೀಚರ್ಸ್ ಆಫ್ MS ವರ್ಡು 10 ಮಾರ್ಕ್ಸು, ವರ್ಡ್ ಇಂಟರ್ಫೇಸ್ ಆ್ಯಂಡ್ ವಿಂಡೋಸ್ ಕಾಂಪೊನೆಂಟ್ಸು 10 ಮಾರ್ಕ್ಸು, ಕ್ರಿಯೇಟಿಂಗ್, ಎಡಿಟಿಂಗ್, ಫಾರ್ಮೇಟಿಂಗ್ ಆ್ಯಂಡ್ ಪ್ರಿಂಟಿಂಗ್ ಡಾಕ್ಯುಮೆಂಟ್ಸ್ ಈ ಥರ ಎಲ್ಲ ಸೇರಿಸಿ 10 ಮಾರ್ಕ್ಸ್ ಅಥವಾ 5 ಮಾರ್ಕ್ಸಲ್ಲಿ ಕೇಳ್ತಾರೆ. ವರ್ಕಿಂಗ್ ವಿತ್ ಹೆಡರ್ಸ್ ಆ್ಯಂಡ್ ಫುಟರ್ಸು 5 ಮಾರ್ಕ್ಸು, ಪೇಜ್ ಬಾರ್ಡರ್ಸ್ ಆ್ಯಂಡ್ ಪೇಜ್ ನಂಬರ್ಸು 5 ಮಾರ್ಕ್ಸು, ಇನ್ಸರ್ಟಿಂಗ್, ಫಾರ್ಮೇಟಿಂಗ್ ಟೇಬಲ್ಸ್ ಆ್ಯಂಡ್ ಟೇಬಲ್ ಆಟೋ ಫಾರ್ಮೇಟ್ಸು 5 ಮಾರ್ಕ್ಸು, ಶೇಪ್ಸ್ ಆ್ಯಂಡ್ ವರ್ಡ್ ಆಲ್ಸೋ 5 ಮಾರ್ಕ್ಸು, ಯೂಸಿಂಗ್ ಮೇಲ್ ಮರ್ಜ್ ಫಾರ್ ಬಿಸ್ನೆಸ್ ಕಮ್ಯುನಿಕೇಷನು 5 ಮಾರ್ಕ್ಸ್ 10 ಮಾರ್ಕ್ಸು ಕೇಳ್ತಾರೆ. ಮತ್ತು ಎಕ್ಸೆಲ್ ಫೀಚರ್ಸು 5 ಮಾರ್ಕ್ಸು, ಕ್ರಿಯೇಟಿಂಗ್ ಎ ನ್ಯೂ ವರ್ಕ್ಶೀಟ್ ಆ್ಯಂಡ್ ಎಂಟರಿಂಗ್ ಆ್ಯಂಡ್ ಎಡಿಟಿಂಗ್ ಟೆಕ್ಸ್ಟ್, ನಂಬರ್ಸ್ ಆ್ಯಂಡ್ ಫಾರ್ಮುಲಾಸ್ 5 ಮಾರ್ಕ್ಸು ಅಥವಾ 10 ಮಾರ್ಕ್ಸು, ಸೆಲ್ ರೆಫರೆನ್ಸಿಂಗ್, ಮಾಡಿಫೈಯಿಂಗ್ ಲೇಔಟ್ಸು, ಇನ್ಸರ್ಟಿಂಗ್, ಡಿಲೀಟಿಂಗ್ ರೋಸ್ ಆ್ಯಂಡ್ ಕಾಲಮ್ಸು 5 ಮಾರ್ಕ್ಸ್ or 10 ಮಾರ್ಕ್ಸು, ಚೇಂಜಿಂಗ್ ರೋ ಹೈಟ್ಸ್ ಆ್ಯಂಡ್ ಕಾಲಮ್ಸ್ ವಿತ್ ಫಾರ್ಮೇಟಿಂಗ್ ಟೆಕ್ನಿಕ್ಸ್, ಆಟೋ ಫಾರ್ಮೇಟ್, ಫಾಂಟ್ಸ್, ಕಲರ್ ಶೇಡಿಂಗ್, ಮೇಕಿಂಗ್ ಚಾರ್ಟ್ಸು ಇದೆಲ್ಲ ಸೇರಿಸಿ 10 ಮಾರ್ಕ್ಸು. MS ಪವರ್ ಪಾಯಿಂಟ್ ಫೀಚರ್ಸ್ ಆಫ್ ಪವರ್ ಪಾಯಿಂಟು 10 ಮಾರ್ಕ್ಸು, ಕ್ರಿಯೇಟಿಂಗ್ ಪ್ರೆಸೆಂಟೇಷನ್ನು, ಬ್ಲ್ಯಾಂಕ್ ಪ್ರೆಸೆಂಟೇಷನ್ ಬೈ ಯೂಸಿಂಗ್ ಟೆಂಪ್ಲೇಟ್ಸು 5 ಮಾರ್ಕ್ಸ್ or 10 ಮಾರ್ಕ್ಸು, ಮ್ಯಾನೇಜಿಂಗ್ ಸ್ಲೈಡ್ಸು, ಇನ್ಸರ್ಟಿಂಗ್, ಡಿಲೀಟಿಂಗ್ ಸ್ಲೈಡ್ಸ್ ಆ್ಯಂಡ್ ಸೈಜ್ ಲೇಔಟ್ಸು 5 ಮಾರ್ಕ್ಸು, ಇನ್ಸರ್ಟಿಂಗ್ ಆ್ಯಂಡ್ ವರ್ಕಿಂಗ್ ವಿತ್ ಕ್ಲಿಪ್ ಆರ್ಟ್ಸ್, ಪಿಕ್ಚರ್ಸ್, ಆಡಿಯೋ, ವಿಡಿಯೋ, ಅದರ್ಸ್ ಆಬ್ಜೆಕ್ಟು 5 or 10 ಮಾರ್ಕ್ಸು, ರೀಸೈಸಿಂಗ್ ಆ್ಯಂಡ್ ಸ್ಕೇಲಿಂಗ್ ಆಬ್ಜೆಕ್ಟ್ ಆರ್ ಅಪ್ಲೈಯಿಂಗ್ ಸ್ಲೈಡ್ಸ್ ಆ್ಯಂಡ್ ಟ್ರಾನ್ಸ್ಲೇಷನ್ ಆ್ಯಂಡ್ ಕಸ್ಟಮ್ ಅನಿಮೇಷನ್ಸ್ 10 ಮಾರ್ಕ್ಸು. ಈ ಥರ ಕ್ವಶನ್ಸು ಇಲ್ಲಿ ತೆಗಿತಾರೆ, ನೋಡ್ಬೋದು. ಸೊ ಇಷ್ಟು ನೀವು ಈ ಒಂದು ಸಬ್ಜೆಕ್ಟಲ್ಲಿ ನೋಡಿದ್ದು. ಮೊದಲನೇದಾಗಿ ನೀವು ತಿಳ್ಕೊಂಡಿದ್ದು 40 ಮಾರ್ಕ್ಸ್ಗೆ ರೈಟಿಂಗು, 40 ಮಾರ್ಕ್ಸ್ಗೆ ಲ್ಯಾಬ್ ಪ್ರಾಕ್ಟಿಕಲ್ಲು, 20 ಮಾರ್ಕ್ಸು ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ಅದಾದಾಗೆ ಸಿಲೆಬಸ್ಸನ್ನು ನೋಡಿದ್ರೆ ಈಗ, ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿದೆ ಸೆಕ್ಷನ್ ABC. ಮತ್ತು ಅದಾದ ನಂತರ ಪ್ರಾಕ್ಟಿಕಲಲ್ಲಿ ಯಾವ ಥರ ಕ್ವಶನ್ಸನ್ನು, ಯಾವ ಥರ ಲ್ಯಾಬ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕು ಮತ್ತು ಯಾವ ಥರ ಮಾರ್ಕ್ಸನ್ನು ಅಲಾಟ್ ಮಾಡಿದ್ರು ಅನ್ನೋ ಬಗ್ಗೆ ತಿಳ್ಕೊಂಡ್ರೆ. ಥ್ಯಾಂಕ್ ಯು. ಸೊ ಎಕ್ಸಾಮನ್ನು ಚೆನ್ನಾಗಿ ಮಾಡಿ, ಆಲ್ ದಿ ಬೆಸ್ಟ್.